ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರೂ ಇವತ್ತಿನ ಈ ವಿಡಿಯೋದಲ್ಲಿ ನಾನು IDBI ಎಕ್ಸಾಮ್ ನಂದು ಹೇಗಾಯಿತು ಎಕ್ಸಾಮು, ನಾನು ಅಟೆಂಪ್ಟ್ಸ್ ಎಷ್ಟು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅವತ್ತಿನ ದಿನನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ನನಗೆ ಸ್ವಲ್ಪ ಹುಷಾರಿಲ್ಲದೆ ವಾಯ್ಸು ಬರ್ತಿರ್ಲಿಲ್ಲ ಅಷ್ಟೊಂದು. ಅದಕ್ಕೇ ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮಗೆ ರಿಪೋರ್ಟಿಂಗ್ ಟೈಮ್ ಇದ್ದಿದ್ದು 7 o'clock. ನಂದು ಸೆಂಟರ್ ಬಂದು ಐಆನ್ ಡಿಜಿಟಲ್ ಝೋನ್ ಮೈಸೂರಲ್ಲೇ ಇದ್ದಿದ್ದು. ನಾನೊಂದು 20 ನಿಮಿಷದ ಮುಂಚೆನೇ ಹೋಗಿದ್ದೆ. ಆ್ಯಂಡ್ ಕರೆಕ್ಟಾಗಿ ಟೈಮ್ ಗೊತ್ತಿಲ್ಲ, ಬಟ್ ಅವರು 7ಗಿಂತ ಮುಂಚೆನೇ ನಮ್ಮನ್ನ ಹೊರಗಡೆ ಕರ್ಕೊಳಕ್ಕೆ ಶುರು ಮಾಡಿದ್ರು. ಆ್ಯಂಡ್ ನಂದು ಪ್ರೊಸೀಜರ್ ಎಲ್ಲ ಹೋಗಿ ಮುಗಿಸಿ ಕೂತ್ಕೊಂಡೆ. ಬೇಗನೆ ಆಗಿತ್ತು. ಹೋಗಿ ಕೂತ್ಕೋತೀನಿ. ಯೂಶ್ವಲಿ ನಾನು ಮಿನಿಟ್ಸ್ ಎಷ್ಟಿದೆ ಅನ್ನೋದನ್ನೇ ನೋಡೋದು, ಅವರ್ ಕಡೆ ಗಮನ ಕೊಟ್ಟಿರಲ್ಲ. ಬಿಕಾಸ್ ಯೂಶ್ವಲಿ 50 ಮಿನಿಟ್ಸ್ 55 ಮಿನಿಟ್ಸ್ ಮ್ಯಾಕ್ಸಿಮಮ್ ನಾನು ಹೋಗಿ ಕೂತ್ಕೊಂಡಾಗ ಇರ್ತಿದ್ದು. ಹೋಗಿ ಕೂತ್ಕೊಂತೀನಿ. 15 ಮಿನಿಟ್ಸ್ ಅಂತಿತ್ತಾ, ಇದೇನು 15 ಮಿನಿಟ್ಸ್ ಅಂತ ನೋಡ್ತೀನಿ. ಆಮೇಲೆ ಪಕ್ಕದಲ್ಲಿ ನೋಡ್ತೀನಿ 1 hour ಇತ್ತು. ಸೊ ಇನ್ನೂ 1 ಕಾಲ್ ಗಂಟೆ ಇದೆ ಅನ್ನಂಗೆನೆ ನಾನು ಹೋಗಿ ನಂದು ಸಿಸ್ಟಮ್ ಮುಂದೆ ಕೂತಿದ್ದೆ. ಅದಾದ್ಮೇಲೆ ಫಸ್ಟು ನಮಗೆ ರೀಸನಿಂಗ್ ಇದ್ದಿದ್ದು, ಆಮೇಲೆ ಇಂಗ್ಲೀಷು, ಆಮೇಲೆ ಕ್ವಾಂಟ್ಸು, ಅದಾದ್ಮೇಲೆ GA ಮತ್ತೆ ಕಂಪ್ಯೂಟರ್ ಬಿಟ್ಟಿದ್ದು ಸೆಕ್ಷನು. ಆ್ಯಂಡ್ ರೀಸನಿಂಗ್ ಅಲ್ಲೇನೆ ನಮಗೆ ಡೇಟಾ ಇಂಟರ್ಪ್ರಿಟೇಷನ್ ಇತ್ತು ಈ ಎಕ್ಸಾಮಲ್ಲಿ. ಆ್ಯಂಡ್ ಹೇಗಿತ್ತು ಪೇಪರ್ ಓವರ್ ಆಲ್ ಅಂತ ಹೇಳೋದು ನೋಡಿದ್ರೆ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡರದ್ದು ಮಿಕ್ಸ್ ಇತ್ತು ಕ್ವಶನ್ಸ್ ಅಂತ ಹೇಳ್ಬೋದು. ಸುಮಾರು ಈಸಿ ಇತ್ತು, ಸುಮಾರಷ್ಟು ಟ್ರಿಕ್ಕಿ ಅಂತಲೂ ಅನ್ನಿಸ್ತಿತ್ತು. ನನಗೆ ರೀಸನಿಂಗಲ್ಲಿ ಬರೀ 29 ಅಟೆಂಪ್ಟ್ಸ್ ಆಗಿದ್ದು. ಮಾಡ್ಬೋದಿತ್ತು, ಹತ್ತತ್ರ 40 ಮಾಡ್ಬೋದಿತ್ತು. ನನಗೆ 2 ಪಜಲಲ್ಲಿ ನಾನು ಸ್ಟಕ್ ಆದೆ. ಕೊನೆಗೆ ಆನ್ಸರು ಬಂದಿಲ್ಲ. ಅಂದರೆ ತುಂಬ ಪಾಸಿಬಿಲಿಟೀಸ್ ಬರೋಂಗೆ, ಅಷ್ಟು ಪಾಸಿಬಿಲಿಟೀಸ್ ಬರೋ ಥರ ಇತ್ತು. ಸೊ ಅದು ಕೊನೆಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಇಂಗ್ಲೀಷ್ಗೆ ಬರೋದಾದರೆ, ಇಂಗ್ಲೀಷ್ ನನಗೆ ಈಸಿ ಅಂತಲೇ ಅನ್ನಿಸ್ತು. 36 ಅಟೆಂಪ್ಟ್ ಮಾಡಿದೆ. ಅದಾದಮೇಲೆ ಕ್ವಾಂಟ್ಸಿಗೆ ಬರೋದಾದರೆ ನಂದು ಚೆನ್ನಾಗಾಗಿಲ್ಲ. ಕ್ವಾಂಟ್ಸು ಬರೀ 21 ಅಟೆಂಪ್ಟ್ಸ್ ಅಷ್ಟೇ. ಕ್ವಾಂಟ್ಸಲ್ಲಿ ನಮಗೆ DI ರೀಸನಿಂಗಲ್ಲೇ ಇದ್ದಿದ್ದರಿಂದ ಕ್ವಾಂಟ್ಸಲ್ಲಿ ಕೇಸ್ಲೆಟ್ಗಳಿತ್ತು. ಅದರಲ್ಲೂ ಅಷ್ಟೇ ಸ್ಟಕ್ ಆದ, ಆನ್ಸರ್ ಬರಲಿಲ್ಲ. ಸೊ ಜಾಸ್ತಿ ಅಟೆಂಪ್ಟ್ಸ್ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನೆಕ್ಸ್ಟು GA ಮತ್ತು ಕಂಪ್ಯೂಟರ್ ಅವೇರ್ನೆಸ್ದು ಸೆಕ್ಷನ್ಗೆ ಬರೋದಾದರೆ, ನಮಗೆ ಕೊನೆಯಲ್ಲಿ 41 to 60 ಕಂಪ್ಯೂಟರ್ ಅವೇರ್ನೆಸ್ ಇತ್ತು, 20 ಕ್ವಶನ್ಸು. ನಾನು ಅದರಲ್ಲಿ 19 ಕ್ವಶನ್ ಅಟೆಂಡ್ ಮಾಡಿದ್ದೀನಿ. ನನಗೆ 19 ಕ್ವಶನ್ಗೆ ಆನ್ಸರ್ ಗೊತ್ತಿತ್ತು, ಒಂದು ಗೊತ್ತಿರಲಿಲ್ಲ ಅಷ್ಟೇ ಕಂಪ್ಯೂಟರ್ ಅವೇರ್ನೆಸ್ಸು. ಅದಾದಮೇಲೆ ಜನರಲ್ ಅವೇರ್ನೆಸ್ಗೆ ಬರೋದಾದರೆ, ನಾನು 9 ಅಟೆಂಡ್ ಮಾಡಿದೆ. ಅದರಲ್ಲಿ ಕೆಲವೊಂದು ಸ್ಟ್ಯಾಟಿಕ್ ಇತ್ತಲ್ಲ, ಅದು ನೆನಪಿರೋದ್ರಿಂದ ಅದನ್ನು ಅಟೆಂಡ್ ಮಾಡಿದೆ. ಓವರಾಲ್ ನೋಡೋಕೆ ಹೋದರೆ GAನೂ ನನಗೆ ಈಸಿ ಇತ್ತು ಅಂತಲೇ ಅನ್ನಿಸ್ತು. ನಾನು GA ಕಲ್ತಿರಲಿಲ್ಲ, ಜನವರಿ ಎಲ್ಲ ಕರೆಕ್ಟಾಗಿ ಓದಿರಲಿಲ್ಲ. ಬಟ್ GA ನೋಡೋಕೆ ಹೋದರೆ ಈಸಿ ಇತ್ತು ಅಂತಲೇ ಅನ್ನಿಸ್ತು. ಒಂದು ಡಿಫೆನ್ಸ್ ರಿಲೇಟೆಡ್ದು ಕೇಳಿದ್ರು, ಬುಕ್ಸ್ ಕೇಳಿದ್ರು, ಅವಾರ್ಡ್ಸ್ ಕೇಳಿದ್ರು. ಅದಾದಮೇಲೆ ಟೈಗರ್ ರಿಸರ್ವ್ ಕೇಳಿದ್ರು. ಇನ್ನೊಂದು ಡ್ಯಾಮದಲ್ಲಿ ಯಾವ ರಿವರು ಹರಿಯುತ್ತೆ ಅನ್ನೋ ಥರ ಕೇಳಿದ್ರು. ಆಮೇಲೆ ಇನ್ನೊಂದು EPA ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ದು ಕ್ವಶನ್ ಕೇಳಿದ್ರು. ಸೊ ಇದೆಲ್ಲ ಕೆಲವೊಂದು ಈಸಿನೇ ಇತ್ತು. ಬಟ್ ನಾನು ಕರೆಂಟ್ ಅಫೇರ್ಸ್ ಕರೆಕ್ಟಾಗಿ ನೋಡ್ಕೊಂಡಿರಲಿಲ್ಲ. ಒಂಚೂರು ನೋಡ್ಕೊಳ್ದೇ ಇದ್ದಿದ್ದರಿಂದ ನಾನು ಅದರಲ್ಲಿ ಅಷ್ಟೊಂದು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ನಾನು ಅದರಲ್ಲಿ ಕಂಪ್ಯೂಟರ್ ಅವೇರ್ನೆಸ್ನ ಜಾಸ್ತಿ ಅಟೆಂಡ್ ಮಾಡಿದೆ. ಸೊ ಓವರ್ ಆಲ್ ನಂದು ಅಟೆಂಪ್ಟ್ಸ್ ಬಂದ್ಬಿಟ್ಟು 114. ಯಾರೋ ಕಮೆಂಟಲ್ಲಿ ಕೇಳಿದಾಗ ನಾನು 104 ಅಂತ ಹಾಕ್ಬಿಟ್ಟಿದ್ದೆ. ಸೊ ಇಲ್ಲ, ನಂದು ಓವರ್ ಆಲ್ 114 ಅಟೆಂಪ್ಟ್ಸ್. ಆ್ಯಂಡ್ ನೀವೆಲ್ಲ ಎಕ್ಸಾಮ್ ಬರ್ದಿದ್ರೆ ನಿಮ್ದು ಹೇಗಾಯಿತು ಎಕ್ಸಾಮು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.